ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಸ್ಪೆಸಿಫೈಡ್ ಪೋಸ್ಟ್. ಸೊ ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ ಅಂತ ಬಂದಾಗ ಈಗಾಗಲೇ ಹೇಳಿರುವ ಹಾಗೆ CRP, BRP, BRC ಕೋಆರ್ಡಿನೇಟರ್, APC ಇರ್ಬೋದು, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಇರ್ಬೋದು, ಮಿಡ್ ಡೇ ಮೀಲ್ಸಿನ ಒಂದು AD ಇರ್ಬೋದು ಅಥವಾ APC ಇರ್ಬೋದು. ಸೊ ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ ಒಂದು ನಿಟ್ಟಿನಲ್ಲಿ ಲಿಖಿತ ಪರೀಕ್ಷೆಯನ್ನು ಬರೆದು ನಾವು ಸೆಲೆಕ್ಟ್ ಆಗಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಎರಡನೇ ವಿಡಿಯೋಕ್ಕೆ ತಮ್ಮೆಲ್ಲರಿಗೂ ಸ್ವಾಗತನ ಕೋರ್ತಾ. ಸೊ ಆತ್ಮೀಯರೇ, ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ವಿದ್ಯಾಂಜಲಿ ಪೋರ್ಟಲ್ ಏನಿದೆ ಅಥವಾ ಸಮಗ್ರ ಶಿಕ್ಷಣ ಅಡಿಯಲ್ಲಿ ಬರುವಂಥ ಒಂದು ಆನ್ಲೈನ್ ಸರ್ವಿಸಸ್ ಏನಿದೆ, ಹಾಗೂ ಈ ಒಂದು UDES ಪ್ಲಸ್ ಸೆಂಟ್ರಲ್ ಗೌರ್ಮೆಂಟಿನ ಒಂದು UDES ಪ್ಲಸ್, ಸೊ ಈ ಕುರಿತಾಗಿ ಒಂದು ಚರ್ಚೆನ ಮಾಡ್ತೇವೆ. ಸೊ ಆತ್ಮೀಯರೇ, ಇಲ್ಲಿ ಸರ್ ನಂದು CRCಗಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ, BRPಗಾಗಿ ಹಾಕ್ತಾ ಇದ್ದೀನಿ, ECOಗೆ ಹಾಕ್ತಾ ಇದ್ದೀನಿ, ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಗೆ ಬೇರೆ ಹಾಕ್ತಾ ಇದ್ದೀನಿ, ಮಿಡ್ ಡೇ ಮೀಲ್ಸ್ಗೆ ಹಾಕ್ತಾ ಇದ್ದೀನಿ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥ ವೀಡಿಯೋಸ್ಗಳನ್ನು ನೋಡಬೇಕು ಅಥವಾ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕಂಟೆಂಟು ಏನೆಲ್ಲ ಓದಬೇಕು ಅಂತ ಬಂದಾಗ, ಸೊ ಆತ್ಮೀಯರೇ, ಈ ಒಂದು ವಿಡಿಯೋ ಸರಣಿಗಳೇನಿದೆ, ಸೊ ಈ ಒಂದು ವಿಡಿಯೋ ಸರಣಿಗಳು ಕಾಮನ್ ಆಗಿ ಈ ಎಲ್ಲ ಸ್ಪೆಸಿಫೈಡ್ ಪೋಸ್ಟ್ಗೆ ಕೇಳಿರುವಂಥ ಟಾಪಿಕ್ಸನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡ್ತಾಯಿದ್ದು. ಇನ್ನೊಂದು, ಈ ಎಲ್ಲ ಪೋಸ್ಟ್ಗಳು ಇಂಟರ್ ಕನೆಕ್ಟ್ ಆಗಿರ್ತವೆ. ಸೊ ಇಂಟರ್ ಕನೆಕ್ಟ್ ಎಲ್ಲ ಒಂದು ಜಾಬ್ ಶಾರ್ಟ್ಸ್ ಏನಿದೆ, ಸೊ ಇಂಟರ್ ಕನೆಕ್ಟ್ ಆಗಿರುವಂಥ ಜಾಬ್ ಶಾರ್ಟ್ಸ್ ಆಗಿರೋದ್ರಿಂದ ಸೊ ಎಲ್ಲ ಒಂದು ಪೋಸ್ಟ್ಗೆ ಕೇಳುವಂಥ ಪ್ರಶ್ನೆಗಳನ್ನು ಇಟ್ಕೊಂಡು ಈ ವಿಡಿಯೋ ಸರಣಿಗಳನ್ನು ಮಾಡ್ತಾ ಇದ್ದೀವಿ. ಸೊ ಎಲ್ಲ ಸ್ಪೆಸಿಫೈಡ್ ಪೋಸ್ಟ್ಗಾಗಿ ಅಪ್ಲೈ ಮಾಡ್ತಿರುವಂಥ ಎಲ್ಲ ನನ್ನ ಶಿಕ್ಷಕ ಸ್ನೇಹಿತರು ಈ ವಿಡಿಯೋಗಳು ಖಂಡಿತವಾಗಿ ಕೂಡ ನಿಮಗೆ ಉಪಯೋಗವಾಗ್ತದೆ. ಸೊ ಬನ್ನಿ ನೋಡ್ತಾ ಹೋಗೋಣ. ವಿಶೇಷವಾಗಿ ವಿದ್ಯಾಂಜಲಿ ಒಂದು ಏನಿದೆ, ಈ ಒಂದು ಸಮಗ್ರ ಶಿಕ್ಷಣ ಅಡಿಯಲ್ಲಿ ಏನೆಲ್ಲ ಒಂದು ಅಂಶಗಳು ಬರ್ತವೆ ಅಂತ. ಸೊ ಆದಮೇಲೆ ನಿಮ್ಮ ಒಂದು ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡಿ ನಾವು ಸ್ಕೂಲ್ ಎಜುಕೇಷನ್ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ನಮಗೆ ಶಾಲಾ ಶಿಕ್ಷಣ ಇಲಾಖೆ, ಸೊ ಇಲ್ಲಿ ಸರ್ಚ್ ರಿಸಲ್ಟ್ ಬರುತ್ತೆ. ಇದೊಂದು ಹೊಸದಾಗಿ ಲಾಂಚ್ ಮಾಡಿರುವಂಥ ವೆಬ್ಸೈಟು, ಒಂದಿಷ್ಟು ಬೇರೆ ಡಿಸೈನನ್ನು ಮಾಡಲಾಗಿದೆ. ಸೊ ಇಲ್ಲಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಇಲ್ಲಿ ಏನಾಗುತ್ತೆ, ನಮ್ಮ ಒಂದು ಕರ್ನಾಟಕ ಸರ್ಕಾರದ ಅಡಿಯಲ್ಲಿ ಬರುವಂಥ ಶಾಲಾ ಶಿಕ್ಷಣ, ಸೊ ಇದು ಒಂದು ಹೋಮ್ ಪೇಜ್ ನಮಗೆ ಬರ್ತದೆ. ಸೊ ಕನ್ನಡ ಮತ್ತು ಇಂಗ್ಲೀಷ್ ಎರಡನೇಲ್ಲೂ ವೆಬ್ಸೈಟ್ನಲ್ಲಿ ನಾವು ನೋಡ್ಬೋದು. ಇಲ್ಲಿ ಈ ಒಂದು ವೆಬ್ಸೈಟ್ನನ್ನು ಸ್ಕ್ರೋಲ್ ಮಾಡ್ತಾ ಹೋದಾಗ ಸಾಕಷ್ಟು ಬರುತ್ತೆ. ಸೊ ಈ ಒಂದು ವಿಡಿಯೋ, ಈ ಒಂದು ಕ್ಲಾಸ್ನಲ್ಲಿರುವಂತಹ ಒಂದು ಕಂಟೆಂಟ್ ಯಾವುದು ಅಂದರೆ ಗವರ್ನಮೆಂಟ್ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ. ನೀವು ಕೂಡ ಇದನ್ನು ಓಪನ್ ಮಾಡಿ ನೋಡಿ, ಭಾಳ ಪರ್ಫೆಕ್ಟ್ ಆಗುತ್ತೆ. ಸೊ ಅದನ್ನು ನಾವು ಕ್ಲಿಕ್ ಮಾಡಿದಾಗ ಬರುತ್ತೆ ಸಮಗ್ರ ಶಿಕ್ಷಣ ಕರ್ನಾಟಕ. ಸೊ ಇದರ ಅಡಿಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಕಳೆದ ಒಂದು ಈ ಸ್ಪೆಸಿಫೈಡ್ ಪೋಸ್ಟ್ನಲ್ಲಿ ಕೇಳಿರುವಂಥದ್ದು. ಇದು IT ಅನೇಬಲ್ಡ್ ಪ್ರೋಗ್ರಾಮ್ಸ್ ಅಂತ ಇದೆ. IT ನೋಡಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನೇಬಲ್ಡ್ ಆಗಿರುವಂಥ ಪ್ರೋಗ್ರಾಮ್ಸ್ಗಳನ್ನು ಈ ಒಂದು ಸಮಗ್ರ ಶಿಕ್ಷಣ ಅಡಿಯಲ್ಲಿರುವಂಥದ್ದು. ಸಾಫ್ಟ್ವೇರ್ ಇಂಜಿನಿಯರಿಂಗ್ ಸರ್ವಿಸಸ್ ಅಂತ ಇದೆ. ಸೊ ಇದರಲ್ಲಿ ಏನೆಲ್ಲ ಬರ್ತದೆ ಅಂತ ನಾವು ನೋಡ್ತಾ ಹೋಗೋಣ. ನಿಮಗೆ ನೇರವಾದ ಪ್ರಶ್ನೆಗಳು ಬರುತ್ತೆ. ಒಂದು, ಸಸ್ಯ ಶ್ಯಾಮಲ ಅಂತ ಒಂದು ಕಾರ್ಯಕ್ರಮ ಇದೆ. ಈ ಒಂದು ಸಸ್ಯ ಶ್ಯಾಮಲ ಕಾರ್ಯಕ್ರಮದ ಅಡಿಯಲ್ಲಿ ಅರಣ್ಯ ಇಲಾಖೆ ಏನಿದೆ, ನಮ್ಮ ಶಿಕ್ಷಣ ಇಲಾಖೆ ಮತ್ತು ಅರಣ್ಯ ಇಲಾಖೆಯ ಸಹಯೋಗದಲ್ಲಿ ಪ್ರತಿಯೊಂದು ಶಾಲೆಗೆ ಒಂದಿಷ್ಟು ಸಸ್ಯಗಳನ್ನು ಇಲ್ಲಿ ಸರಬರಾಜು ಮಾಡಲಾಗುತ್ತೆ. ಸೊ ಪ್ರತಿ ವರ್ಷ ಕೂಡ ಒಂದು ಟಾರ್ಗೆಟನ್ನು ಇಡಲಾಗುತ್ತೆ. 1 ಕೋಟಿ 2 ಕೋಟಿ ಈ ರೀತಿ ಒಂದಿಷ್ಟು ಸಸ್ಯಗಳನ್ನು ನಮ್ಮ ಶಾಲೆಯ ಒಂದು ಆವರಣದಲ್ಲಿ ನೆಡುವಂಥದ್ದು. ಸೊ ಆ ರೀತಿ ನೆಟ್ಟಿರುವಂಥ ಒಂದು ಸಸ್ಯಗಳ ಮಾಹಿತಿಯನ್ನು ಇಲ್ಲಿ ಸಸ್ಯ ಶ್ಯಾಮಲ ಲಾಗಿನ್ ಅಡಿಯಲ್ಲಿ ನಾವು ಮಾಹಿತಿಯನ್ನು ಕೊಡಬೇಕು. ಸೊ ಅದನ್ನು ನೋಡುತ್ತೀನಿ. ಸಸ್ಯ ಶ್ಯಾಮಲದ ಅಡಿಯಲ್ಲಿ ನಾವು ಏನಾಗುತ್ತೆ ಅಂದರೆ ಇಲ್ಲಿ ನಾವು ಲಾಗಿನ್ ಮಾಡಬೇಕು. ಇಲ್ಲಿ HM ಲಾಗಿನ್ ಇದೆ, BO ಲಾಗಿನು, DDPI ಲಾಗಿನು, ACPI ಲಾಗಿನು ಮತ್ತು ಸ್ಟೇಟ್ ಲಾಗಿನ್ ಅಂತ ಇರುತ್ತೆ. ಸೊ HM ಲಾಗಿನ್ ಅಂತ ಬಂದಾಗ ಇಲ್ಲಿ ನಾವು ಶಾಲಾ ಮಟ್ಟದಲ್ಲಿ ಏನೆಲ್ಲ ಆಗುತ್ತೆ ಅಂದರೆ ಇಲ್ಲಿ ಸ್ಯಾಪ್ಲಿಂಗ್ ರಿಸೀವ್ಡ್, ಸೊ ಸಸಿಗಳನ್ನು ರಿಸೀವ್ ಮಾಡುವಂಥ ಇನ್ಫಾರ್ಮೇಷನ್ಸನ್ನು ಅಪ್ಲೋಡ್ ಮಾಡಬೇಕು. ಹಾಗೂ ಸ್ಯಾಪ್ಲಿಂಗ್ ಪ್ಲ್ಯಾಂಟೆಡ್, ಸೊ ರಿಸೀವ್ ಮಾಡಿರುವಂಥ ಸಸ್ಯಗಳನ್ನು ಎಷ್ಟು ಪ್ಲ್ಯಾಂಟ್ ಮಾಡಿದ್ದೀರಿ, ಎಷ್ಟು ನೆಟ್ಟಿರ್ತೀರಿ, ಅದನ್ನು ಮಾಹಿತಿಯನ್ನು ನಾವು ಅಪ್ಲೈ ಮಾಡಬೇಕು. ಸೊ ಇಲ್ಲಿ ನಿಮ್ಮ ಎಕ್ಸಾಮ್ನಲ್ಲಿ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂದರೆ ಸಮಗ್ರ ಶಿಕ್ಷಣ ಅಡಿಯಲ್ಲಿ ಬರುವಂಥ ಒಂದು ಕಾರ್ಯಕ್ರಮ ಇದು ಯಾವುದು, ಸಸ್ಯ ಶ್ಯಾಮಲ. ಸೊ ಸಸ್ಯ ಶ್ಯಾಮಲದ ಅಡಿಯಲ್ಲಿ ಏನಾಗುತ್ತೆ ಅಂದರೆ ಒಂದು ರಾಜ್ಯ ಮಟ್ಟದಲ್ಲಿ ಒಂದಿಷ್ಟು ಗುರಿಯನ್ನು ಹಾಕಿಕೊಳ್ಳಲಾಗುತ್ತೆ, 1 ಕೋಟಿ 2 ಕೋಟಿ ಅಂತ. ಸೊ ಆ ಒಂದು ಸಸ್ಯಗಳನ್ನು ಪ್ರತಿಯೊಂದು ಒಂದು ಜಿಲ್ಲೆಗೆ ಇಷ್ಟೊಂದು, ಸ್ಟೇಟಿಗೆ 1 ಕೋಟಿ ಆದರೆ ಒಂದು ಜಿಲ್ಲೆಗೆ ಒಂದು 20,000. ಸೊ ಈ ರೀತಿ ಟಾರ್ಗೆಟನ್ನು ಕೊಟ್ಟು ಆ ಜಿಲ್ಲೆಯಲ್ಲಿ ಟಾರ್ಗೆಟ್ ಕೊಟ್ಟು ಆದಮೇಲೆ ಪ್ರತಿಯೊಂದು ಶಾಲೆಗೂ ಅದನ್ನು ಡಿವೈಡ್ ಮಾಡಿ ಒಂದು ಶಾಲೆಗೆ 100 ಸಸ್ಯಗಳು ಅಂತ ಬಂದಾಗ, ಸೊ ಆ ಒಂದು ಸಸ್ಯಗಳನ್ನು ಸ್ವೀಕರಿಸಿರುವಂಥದ್ದು, ಸಸ್ಯಗಳನ್ನು ಪ್ಲ್ಯಾಂಟ್ ಮಾಡಿರುವಂಥ ಮಾಹಿತಿಯನ್ನು ಸಸ್ಯ ಶ್ಯಾಮಲದ ಅಡಿಯಲ್ಲಿ ನಾವು ಅಪ್ಡೇಟನ್ನು ಮಾಡಬೇಕು. ಇದು ಆನ್ಲೈನು. ನೆಕ್ಸ್ಟ್ ಬರುವಂಥದ್ದು ಇನ್ಸೆಂಟಿವ್ ಮಾನಿಟರಿಂಗ್ ಅಂತ ಇದೆ. ಸೊ ಇನ್ಸೆಂಟಿವ್ ಮಾನಿಟರಿಂಗ್ ಅಂತ ಎರಡನೇ ಸರ್ವಿಸ್ ಬರುತ್ತೆ ಸಮಗ್ರ ಶಿಕ್ಷಣದ ಅಡಿಯಲ್ಲಿ. ಸೊ ಇಲ್ಲಿ ವಿಶೇಷವಾಗಿ ಶೂಸ್ ಮತ್ತು ಸಾಕ್ಸ್ ಮಾಹಿತಿಯನ್ನು ಇಲ್ಲಿ ನಾವೇನು ಮಾಡಬೇಕಾಗತ್ತೆ ಅಂದರೆ ಇನ್ಸೆಂಟಿವ್ಸ್ ಮಾನಿಟರಿಂಗ್ ಅಡಿಯಲ್ಲಿ ನಾವೇನು ಮಾಡಬೇಕಾಗತ್ತೆ, ನಾವು ಆ ಅಪ್ಡೇಟನ್ನು ಮಾಡಬೇಕು. ಸೊ ಇಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಈ ಒಂದು ಇನ್ಸೆಂಟಿವ್ಸ್ನಲ್ಲಿ ಶೂ ಸಾಕ್ಸ್ ಬರುತ್ತೆ, ಕೇವಲ ಶೂ ಸಾಕ್ಸು. ಅಲ್ಲಿ ಆ್ಯಡ್ ವೆಂಡರ್ ಮಾಹಿತಿಯನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕು. ವೆಂಡರ್ ಮಾಹಿತಿ ಅಂದರೆ ಇಲ್ಲಿ ಸಪ್ಲೈಯರ್ ನೇಮ್ ಇರುತ್ತೆ, ಅಡ್ರೆಸ್ ಇರುತ್ತೆ, GSTIN ನಂಬರ್ ಇರುತ್ತೆ. ಆಮೇಲೆ ಇಲ್ಲಿ ನೋಡಿ
ರೇಟ್ ಇರುತ್ತೆ. 1ರಿಂದ 5ನೇ ತರಗತಿಗೆ ಒಂದು ರೇಟು, 6ರಿಂದ 8ನೇ ತರಗತಿಗೆ ಒಂದು ರೇಟು, 9ರಿಂದ 10ನೇ ತರಗತಿಗೆ ಒಂದು ರೇಟು ಇರುತ್ತೆ. ನೀವು ಕಾಮೆಂಟ್ ಬಾಕ್ಸ್ನಲ್ಲಿ 1 to 5ಗೆ ಶೂಸ್ ರೇಟ್ ಎಷ್ಟಿದೆ, 6 to 8ಗೆ ಶೂಸ್ ರೇಟ್ ಎಷ್ಟಿದೆ, 9th ಮತ್ತು 10ನೇ ಮಕ್ಕಳಿಗೆ ಶೂಸ್ ರೇಟ್ ಎಷ್ಟಿದೆ ಪರ್ ಸ್ಟೂಡೆಂಟ್, ಇದನ್ನು ನೀವೇನು ಮಾಡಬೇಕಾಗತ್ತೆ, ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಆಮೇಲೆ ಶೂಸ್ ಸಾಕ್ಸ್ ಡಿಸ್ಟ್ರಿಬ್ಯೂಷನ್ ಮಾಡಿರುವಂಥ ಮಾಹಿತಿಯನ್ನು ಕೂಡ ಇಲ್ಲಿ ನಾವೇನು ಮಾಡಬೇಕಾಗತ್ತೆ, ನಾವು ಇಲ್ಲಿ ಅಳವಡಿಸಬೇಕಾಗತ್ತೆ. ಇಲ್ಲಿ ನಾವು ವೆಂಡರ್ ನೇಮನ್ನು ಹಾಕಿ ಅವರ GSTI ನಂಬರ್ ಹಾಕಬೇಕು. ಆಮೇಲೆ ನೀವು ಆ ರೇಟನ್ನು ಮಾಡಿ ಆಮೇಲೆ ಅಪ್ಲೋಡ್ ಇನ್ವಾಯ್ಸ್ 1 ಇನ್ವಾಯ್ಸ್ 2 ಅಲ್ಲಿ ಏನು ನಿಮ್ಮ ರೆಸಿಪ್ಟ್ ಇರುತ್ತೆ, ಬಿಲ್ ಇರುತ್ತೆ, ಇನ್ವಾಯ್ಸ್ 1 ಇನ್ವಾಯ್ಸ್ 2 PDF-ನಲ್ಲಿ ಮಾಡಿ ಇದನ್ನು ಅಪ್ಲೋಡನ್ನು ಮಾಡಬೇಕು. ಸೊ ಸಮಗ್ರ ಶಿಕ್ಷಣ ಅಡಿಯಲ್ಲಿ ವಿಶೇಷವಾಗಿ ಇನ್ಸೆಂಟಿವ್ಸ್ನಲ್ಲಿ ಯಾವ ಇನ್ಸೆಂಟಿವ್ಸ್ ಮಾಹಿತಿಯನ್ನು ಅಪ್ಲೋಡ್ ಮಾಡ್ತೀರಿ ಅಂತ ಕೇಳಿದರೆ ನೀವು ಶೂ ಆ್ಯಂಡ್ ಸಾಕ್ಸ್ ಅಂತ ನಾವು ಹೇಳಬೇಕಾಗತ್ತೆ. ಸೊ ಅದರ ಬಗ್ಗೆ ಡಿಟೇಲ್ ಆಗಿ ಲಿಖಿತ ಪರೀಕ್ಷೆ ಏನಾದರೂ ಕೇಳಿದರೆ ಹೇಳಬೇಕಾಗುತ್ತೆ. ನೀವು 1 to 5, 6 to 8, 9 to 10 ರೇಟನ್ನು ಮೆನ್ಷನ್ ಮಾಡಿ. ವೆಂಡರು ಕಂಪಲ್ಸರಿಯಾಗಿ GSTI ನಂಬರ್ ಇರಲೇಬೇಕು. ಸೊ ಮೊದಲು ವೆಂಡರ್ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು, ಅದಾದಮೇಲೆ ಡಿಸ್ಟ್ರಿಬ್ಯೂಷನ್ ಮಾಹಿತಿಯನ್ನು ಎಂಟ್ರಿ ಮಾಡಬೇಕು. ಸೊ ಈ ರೀತಿಯಾಗಿ ಒಂದು ಪ್ಯಾರ ಬರೆದರೆ ಲಿಖಿತ ಪರೀಕ್ಷೆಯಲ್ಲಿ ಕಂಪ್ಲೀಟ್ ಆಗಿರುವಂಥ ಅಂಕಗಳು ಬರುತ್ತೆ. ಇನ್ನು ಸಮಗ್ರ ಶಿಕ್ಷಣದ ಅಡಿಯಲ್ಲಿ ಬರುವಂಥದ್ದು MDM ಲಾಗಿನ್ ಅಂತ. ಸೊ MDM ಲಾಗಿನನ್ನು ಕ್ಲಿಕ್ ಮಾಡಿ ನಾವು ಇಲ್ಲಿ ಏನಿದೆ ಲಾಗಿನ್ ಅಂತ ಬಂದಾಗ ಇಲ್ಲಿ AD PM ಪೋಷಣ್ ಲಾಗಿನ್. ಸೊ ಇದೆ AD ಇದೆ, HM ಬ್ಲಾಕು, ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್ ಲಾಗಿನ್ ಇರುತ್ತೆ. ಇನ್ನು HM ಲಾಗಿನ್ ಅಂತ ಮಾಡ್ಕೊಂಡು ಬಂದಾಗ ಇಲ್ಲಿ ಏನಾಗುತ್ತೆ, ಒಂದಿಷ್ಟು ಇಲ್ಲಿ ವರ್ಕ್ ಆಗ್ತಾ ಇಲ್ಲ. ಸೊ ನೋ ಪ್ರಾಬ್ಲಮ್. ಬಟ್ ನೀವು ಓವರಾಲ್ ಆಗಿ ನಾವು ಈ ಒಂದು ಸಮಗ್ರ ಶಿಕ್ಷಣದ ಅಡಿಯಲ್ಲಿ ಬರುವಂಥ ಪೋಷಣ ಅಭಿಯಾನದಲ್ಲಿ ಪೋಷಣ ಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಅಡಿಯಲ್ಲಿ ಏನಂದರೆ ನಾವು MDM ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನನ್ನು ನಾವು ಅಪ್ಲೋಡ್ ಮಾಡ್ತೀವಿ ಅಂತ ನಾವು ಇಲ್ಲಿ ಹೇಳಬೇಕು. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದೇ RTE ಅಡ್ಮಿಷನ್ ಮ್ಯಾಪಿಂಗ್ ಸಾಫ್ಟ್ವೇರ್ ಇರುತ್ತೆ. ಸೊ RTE ಮ್ಯಾಪಿಂಗ್ ಸಾಫ್ಟ್ವೇರ್ ಅಂತ ಬಂದಾಗ ಇದು ಮ್ಯಾಪಿಂಗ್ ಯಾರೆಲ್ಲ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಶಿಕ್ಷಣ ಕಾಯ್ದೆ ಅಡಿಯಲ್ಲಿ ಬರುವಂಥ ಒಂದಿಷ್ಟು ಮಾಹಿತಿ ಎಲ್ಲ ಇರುತ್ತೆ. ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಇನ್ಫಾರ್ಮೇಷನ್ ಇದೆ, ಪೇರೆಂಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಬರುತ್ತೆ, ಫ್ಯಾಕ್ಸ್ ಕ್ವಶನ್ಸ್ಗಳು ಬರುತ್ತೆ. ಸೊ ಇದೆಲ್ಲ ನಾವು ಇನ್ಫಾರ್ಮೇಷನ್ಸನ್ನು ತೊಗೋಬೋದು. ಇದು ಕೂಡ ಸಮಗ್ರ ಶಿಕ್ಷಣದ ಅಡಿಯಲ್ಲಿ ಬರುವಂಥದ್ದು. ಆಮೇಲೆ ನ್ಯೂ ಸ್ಕೂಲ್ ರಿಜಿಸ್ಟ್ರೇಷನ್ ಇದೆ. ನ್ಯೂ ಸ್ಕೂಲ್ ಸಲುವಾಗಿ ಪ್ರೀ ಪ್ರೈಮರಿ ಸ್ಕೂಲ್ಸ್ ರಿಜಿಸ್ಟ್ರೇಷನ್ ಸಲುವಾಗಿ ಇರುವಂಥದ್ದಿದೆ. ಆಮೇಲೆ ನೆಕ್ಸ್ಟ್ ಬರುವಂಥದ್ದು SDMC ನೋಡಿ, ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾನು ಹೈಲೈಟ್ ಮಾಡ್ತಾಯಿದ್ದೀನಿ. ಸಾಕಷ್ಟು ಸರ್ವಿಸಸ್ ಇರುತ್ತೆ. ಸೊ SDMC ಇಲ್ಲಿ ಏನು ಬರುತ್ತೆ ಅಂದರೆ SDMCಗೆ ಸಂಬಂಧಿಸಿದಂತೆ ಏನು ಮಾಡಬೇಕು, ಇಲ್ಲಿ ಟ್ರೈನಿಂಗ್ಸ್ ಇನ್ಫಾರ್ಮೇಷನ್ಸನ್ನು ಅಳವಡಿಸಬೇಕಾಗುತ್ತೆ. ನೋಡಿ ಇಲ್ಲಿ ಹೆಂಗಿದೆ, ಸರ್ಕ್ಯುಲರ್ಸ್ ಇದೆ, SDMC ಮೀಟಿಂಗು, ರಿಸೋರ್ಸಸ್ 1, ರಿಸೋರ್ಸಸ್ 2, ಮಾಡಲು, ಇನ್ಫೋಟ್ ಫಾರ್ಮ್, ವಿ ಫಾರ್ಮ್ ಅಂತಿದೆ, ರಿಪೋರ್ಟ್. ಸೊ ಇಲ್ಲಿ SDMC ಮೀಟಿಂಗನ್ನು ಮಾಡಿರುವಂಥ ಇನ್ಫಾರ್ಮೇಷನ್ಸನ್ನು ಅಪ್ಲೋಡ್ ಮಾಡಬೇಕು. ನೋಡಿ ಯಾವ ರೀತಿ ಇದೆ ನೋಡಿ, ಇಲ್ಲಿ SDMC ಮೀಟಿಂಗ್ ಶೆಡ್ಯೂಲ್ ಇದೆ, ಕಂಟೆಂಟು, ಪ್ರೈಮರಿ ಈ ರೀತಿ. ಸೊ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಒಂದಿಷ್ಟು ಇನ್ಫಾರ್ಮೇಷನ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಸರ್ಕ್ಯುಲರ್ಸ್ ಕೂಡ ನಮಗೆ ಸಿಗ್ತದೆ. ಸೊ ಇದು ನಾವೇನು ಮಾಡಬೇಕು, ಇಲ್ಲಿ ವಿಶೇಷವಾಗಿ ಈ ಒಂದು ಸಮನ್ವಯ SDMC ರಿಲೇಟೆಡಾಗಿ ಬರುವಂಥ ಸಮನ್ವಯ ಈ ಕಾರ್ಯಕ್ರಮ ಎದಕ್ಕೆ ಸಂಬಂಧಿಸಿದೆ ಅಂದರೆ SDMCಗೆ ಸಂಬಂಧಿಸಿದ್ದು ಅಂತ ನಾವು ಹೇಳ್ಬೋದು. ಆಮೇಲೆ SSO ಲಾಗಿನ್ ಇದೆ, ನೋಡ್ತಾ ಹೋಗೋಣ ಏನಿದೆ SSO ಲಾಗಿನ್ ಅಂತ. ಸೊ ಇಲ್ಲಿ SSO ಲಾಗಿನಲ್ಲಿ ವಿಶೇಷವಾಗಿ ನಿಷ್ಠಾ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ನು, ದಟ್ ಟು ಆನ್ಲೈನ್ ಟ್ರೈನಿಂಗ್. SSO ಲಾಗಿನು ನಿಷ್ಠಾ ರಿಲೇಟೆಡ್ ಆಗಿರುವಂಥದ್ದು. ಆಮೇಲೆ ಟೀಚರ್ಸ್ ಟ್ರೈನಿಂಗ್ ರಿಲೇಟೆಡ್ ಆಗಿ ಕೌಶಲ್ಯ ಅಂತ ಒಂದು ಇದೆ. ಸೊ ಕೌಶಲ್ಯ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ ಅಂದರೆ DSRT, ಡೈಟು, BRC, ಡೈಟ್ ಅಡ್ಮಿನು, DSRT ಶಾಲಾ ಲಾಗಿನ್ಗೆ ಅವಕಾಶ ಇಲ್ಲ. ಇಲ್ಲಿ ವಿಶೇಷವಾಗಿ ಟೀಚರ್ಸ್ ಟ್ರೈನಿಂಗ್ ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು BRC ಹಂತದಲ್ಲಿ, ಡಿಸ್ಟ್ರಿಕ್ಟ್ ಹಂತದಲ್ಲಿ, ಸ್ಟೇಟ್ ಹಂತದಲ್ಲಿ ಅಳವಡಿಸಲಿಕ್ಕೆ ಸಾಧ್ಯ. ಇನ್ನು ಸ್ಕಾಲರ್ಶಿಪ್ ಸಲುವಾಗಿ ಒಂದು ಇದೆ. ಸೊ ಇಲ್ಲಿ ಸ್ಕಾಲರ್ಶಿಪ್ ಸಲುವಾಗಿ ನೋಡಿ, ಈ ಸ್ಕಾಲರ್ಶಿಪ್ ಸಲುವಾಗಿ ಏನಿದೆ ಅಂದರೆ ಇನ್ಫಾರ್ಮೇಷನ್ಸ್ ಇದೆ. ಇಲ್ಲಿ ಲಾಗಿನ್ಗೆ ಅವಕಾಶ SSP, ಡೈಟು ಮತ್ತು DSRTಗೆ ಮಾತ್ರ ಇದೆ, ಶಾಲೆಗೆಲ್ಲ. ಒಂದು ನಾವು ತಿಳ್ಕೋಬೇಕಾಗಿರುವಂಥದ್ದು, ಶಾಲೆಗಳು ಯಾವೆಲ್ಲ ಕಾರ್ಯಕ್ರಮಗಳಲ್ಲಿ ನೇರವಾಗಿ ಪಾಲ್ಗೊಳ್ಳುತ್ತೆ, ನೇರವಾಗಿ ಲಾಗಿನ್ ಇರುತ್ತೆ. ಸೊ ಆ ಒಂದು ಪ್ರೋಗ್ರಾಮ್ಸ್ ಮೇಲೆ ಸಾಕಷ್ಟು ಪ್ರಶ್ನೆಗಳು ಬರುತ್ತೆ. ಇಲ್ಲಿ ನೋಡಿ OSC ಇದೆ. OSC ಈಗಾಗಲೇ ನಾವು ಕಳೆದ ವಿಡಿಯೋದಲ್ಲಿ ಹೇಳಿದ್ದೇವೆ. OSC ಟ್ರ್ಯಾಕಿಂಗ್ ಇನ್ಫಾರ್ಮೇಷನ್ಸನ್ನು ಇಲ್ಲಿ ತಾಲೂಕು, ಡಿಸ್ಟ್ರಿಕ್ಟ್, ಸ್ಟೇಟ್ ಒಂದು ಅಧಿಕಾರಿಗಳು ಅಳವಡಿಸ್ತಾರೆ. ಆಮೇಲೆ ಬರುವಂಥದ್ದು KPS. ಸೊ KPS ಮೇಲೆ ಪ್ರಶ್ನೆ ಖಂಡಿತವಾಗಿ ಕೇಳ್ತಾರೆ ಇಲ್ಲಿ. ಸೊ KPS ಅಂತ ಬಂದಾಗ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಇದೆ. ಸೊ ಇಲ್ಲಿ ಕೂಡ ಡಿಸ್ಟ್ರಿಕ್ಟ್ ಮತ್ತು ಸ್ಟೇಟ್ ಲಾಗಿನ್ ಮಾತ್ರ ಕೊಟ್ಟಿದ್ದು, ಅವರು ಒಂದು KPS ರಿಲೇಟೆಡ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಇಲ್ಲಿ ಅಳವಡಿಸ್ತಾರೆ. ಇನ್ನು KGBV. ಸೊ KGBV ಪ್ರೋಗ್ರೆಸ್ ಮಾನಿಟರಿಂಗ್ ಸಿಸ್ಟಮ್ ಬರುತ್ತೆ. ಸೊ ಇಲ್ಲಿ ಯಾರಿಗೆ ಅವಕಾಶ ಇದೆ ಅದು ನೋಡ್ತಾ ಹೋಗೋಣ. ಸೊ ಇಲ್ಲಿ ಸ್ಕೂಲ್ ಲಾಗಿನ್ನು ಮತ್ತು BO ಲಾಗಿನ್ ಅಂತ ಇರುತ್ತೆ. ಸ್ಕೂಲ್ ಲಾಗಿನನ್ನು ಮಾಡಿಕೊಂಡು ಇಲ್ಲಿ ನಾವು ಟ್ರೈನಿಂಗ್ ಪ್ರೋಗ್ರೆಸ್ಸನ್ನು, ರಿಪೋರ್ಟ್ಸನ್ನು ಇಲ್ಲಿ ನಾವು ಪಡಿಬೋದು ಹಾಗೂ ಅಳವಡಿಸಲಿಕ್ಕೆ ಸಾಧ್ಯ. ಸೊ ಇದಾದಮೇಲೆ ನೆಕ್ಸ್ಟ್ ಬರುವಂಥದ್ದು ನೋಡಿ, ರ್ಯಾಷನಲೈಜೇಷನ್ ಇದೆ. ರ್ಯಾಷನಲೈಜೇಷನ್ ಅಂತ ನಾವು ನೋಡಿದಾಗ ಇಲ್ಲಿ ನೋಡಿ
ಸ್ಯಾಂಕ್ಷನ್ಡ್ ಪೋಸ್ಟ್, ಪ್ರತಿಯೊಂದು ಶಾಲೆಗೆ ಎಷ್ಟು ಪೋಸ್ಟ್ ಸ್ಯಾಂಕ್ಷನ್ ಆಗಿದೆ, ಸೊ ಆ ಒಂದು ಇನ್ಫಾರ್ಮೇಷನ್ಸನ್ನು ಕೂಡ ನಾವು ಮಾಡ್ಬೋದು. ಇಲ್ಲಿ HM ಲಾಗಿನ್ ಇರುತ್ತೆ. ಸೊ ನಾವು ಇಲ್ಲಿ ಕ್ಲಿಕ್ ಮಾಡಿದಾಗ ಆ ಒಂದು ಸ್ಯಾಂಕ್ಷನ್ ಪೋಸ್ಟ್ ರಿಲೇಟೆಡ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ಸ್ ಬರುತ್ತೆ. ನಾವೇನು ಮಾಡ್ಬೋದು, ಅದನ್ನು ನಾವು ಎಕ್ಸೆಸ್ ಮಾಡ್ಬೋದು. ಇಲ್ಲಿ ನಿಮಗೆ ಯಾವ ರೀತಿ ಪ್ರಶ್ನೆ ಬರುತ್ತೆ ಅಂದರೆ, ಇಲ್ಲಿ ರ್ಯಾಷನಲೈಜೇಷನ್ ಇದು ಯಾವುದು ರಿಲೇಟೆಡ್ ಆಗಿದೆ ಅಂತ ಕೇಳ್ಬೋದು. ಆಮೇಲೆ ಕಲಿಕಾ ಬಲವರ್ಧನೆ, ಇಟ್ಸ್ ವೆರಿ 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 ಇಂಪಾರ್ಟೆಂಟು. ಸೊ ಇತ್ತೀಚೆಗೆ ರೀಸೆಂಟಾಗಿ ಬಂದಿರುವಂಥದ್ದು ಇದು ಇದೆ, ಕಲಿಕಾ ಬಲವರ್ಧನೆ. ಕಲಿಕೆಗೆ ಬಲವರ್ಧನೆ ಮಾಡುವಂಥ ಒಂದಿಷ್ಟು ಆ್ಯಕ್ಟಿವಿಟಿ ಬುಕ್ಕು, ಅಭ್ಯಾಸ ಪುಸ್ತಕಗಳನ್ನು ಇಲ್ಲಿ ಈಗಾಗಲೇ ಸ್ಕೂಲಿಗೆ ಡಿಸ್ಟ್ರಿಬ್ಯೂಟನ್ನು ಮಾಡ್ತಾ ಇದ್ದಾರೆ. ಸೊ ಇಲ್ಲೇನು ಮಾಡಬೇಕಾಗುತ್ತೆ ವಿಶೇಷವಾಗಿ ಅಂದರೆ, ಈ ಒಂದು ಕಲಿಕಾ ಬಲವರ್ಧನೆ ಪುಸ್ತಕಗಳೇನಿದೆ ಆ ಒಂದು ಪುಸ್ತಕಗಳ ಒಂದು ಮಾಹಿತಿಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು. ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಬುಕ್ ಡಿಸ್ಟ್ರಿಬ್ಯೂಷನ್ನು, ಟೀಚರ್ಸ್ ಹ್ಯಾಂಡ್ಸ್ ಬುಕ್ ಡಿಸ್ಟ್ರಿಬ್ಯೂಷನ್. ಸೊ ಎಷ್ಟು ಬಂದಿದೆ ಅದನ್ನು ನೋಡಿ, ಮೀಡಿಯಮನ್ನು ಸೆಲೆಕ್ಟ್ ಮಾಡಿ, ಕ್ಲಾಸನ್ನು ಸೆಲೆಕ್ಟ್ ಮಾಡಿ, ಯಾವ ಸಬ್ಜೆಕ್ಟ್ ಇದೆ ಎಲ್ಲ ಸಬ್ಜೆಕ್ಟ್ಗಳನ್ನು ಎಂಟ್ರಿ ಮಾಡಿಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡುವಂಥದ್ದು ಇದೆ. ಕಲಿಕಾ ಬಲವರ್ಧನೆ ಇದು ರೀಸೆಂಟ್ ಆಗಿರುವಂಥ ಕಾರ್ಯಕ್ರಮ. ರೀಸೆಂಟ್ ಮೇಲೆ ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇರುತ್ತದೆ. ಸಿಂಗಲ್ ಸೈನ್ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಡೋಸ್ ಲಾಗಿನ್ ಅಂತ ಇದೆ. ಸೊ ನೋಡೋಣ ಇದು ಏನಿದೆ ಅಂತ ನಾವು ಕ್ಲಿಕ್ ಮಾಡ್ತಾ ಹೋದಾಗ, ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಸಿಂಗಲ್ ಸೈನ್ ಆನ್, ಈ ಕಲಿಕೆ, ದೀಕ್ಷಾ ಮತ್ತು ಸ್ಪ್ರಿಂಗ್ ಬೋರ್ಡ್. ಸೊ ಇಲ್ಲಿ ಬೇರೆ ಬೇರೆ ಒಂದು ಲಾಗಿನ್ಸ್ಗಳನ್ನು ಒಂದು ಅಡಿಯಲ್ಲಿ ಇಲ್ಲಿ ಕೊಡಲಾಗಿದೆ. ನ್ಯೂ ಸ್ಕೂಲ್ ಪರ್ಮಿಷನ್ನು, RTE ಲೆಗಸಿ ಲಾಗಿನ್ ಇದೆ. ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ಭಾಳ ಇಂಪಾರ್ಟೆಂಟ್ ಇದು. FLN ಯಾಕಂದರೆ ಇತ್ತೀಚೆಗೆ ಫೌಂಡೇಶನ್ ಲರ್ನಿಂಗ್ ಸ್ಟಡಿ ಆಧಾರದ ಮೇಲೆ ಫೌಂಡೇಶನ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ಸನ್ನು ನಾವು ಅಳವಡಿಸಬೇಕಾಗತ್ತೆ. ಸೊ ಅದು ಕೂಡ ಒಂದು ಇದೆ. ಆಮೇಲೆ ಡಾಟಾ ಸೈನ್ಸ್ ಮೈ ಅನಾಲಿಟಿಕ್ಸ್ ನೋಡೋಣ ಏನಿದೆ ಅಂತ. ಸೊ ಇದು ಒಂದು ಸರ್ವಿಸ್ ECCE. ಸೊ ECCE ಒಂದು ಅಡಿಯಲ್ಲಿ ಬರುತ್ತೆ. ನೋಡೋಣ ಇಲ್ಲಿ ಕೂಡ SPD SSK ಲಾಗಿನ್ ಮಾತ್ರ ಇದೆ, ಶಾಲೆಗಳಿಗೆ ಅವಕಾಶ ಇಲ್ಲಿ ಇಲ್ಲ. ಸೊ ಆದ್ಮೇಲೆ ಇಲ್ಲಿ ವಿಶೇಷವಾಗಿ ನಮಗೆ ಈ ಒಂದು ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ IT ಅನೇಬಲ್ಡ್ ಪ್ರೋಗ್ರಾಮ್ಸ್ನಲ್ಲಿ ಏನೆಲ್ಲ ಬರ್ತಾ ಇದೆ ನಿಮಗೆ ಹೇಳಿದ್ದೀನಿ. ಇದನ್ನು ಒಂದನ್ನೊಂದು ನೋಟ್ ಮಾಡ್ತಾ ಹೋಗಿ ಖಂಡಿತವಾಗಿ ಕೂಡ ಇದರ ಮೇಲೆ ಲಿಖಿತ ಮತ್ತು ಬಹು ಆಯ್ಕೆಯ ಪ್ರಶ್ನೆಗಳು ನಿಮಗೆ ಇಲ್ಲಿ ಬರ್ತದೆ. ಇನ್ನು ಎರಡನೇದೇನಿದೆ ನಾವು ಎಕ್ಸ್ಪ್ಲೇನ್ ಮಾಡಬೇಕಾಗಿರುವಂಥದ್ದು ಅಂದರೆ UDS ಪ್ಲಸ್. UDS ಪ್ಲಸ್ ಸೆಂಟ್ರಲ್ ಗೌರ್ಮೆಂಟ್ದು. ಲಾಸ್ಟ್ ವಿಡಿಯೋದಲ್ಲಿ ನಾವು ಸ್ಟೇಟ್ ಗೌರ್ಮೆಂಟ್ ಹೇಳಿದ್ವಿ. ಸೊ ಆದಮೇಲೆ ಇಲ್ಲಿ UDS ಪ್ಲಸ್ ಅಂತ ನೀವು ಟೈಪ್ ಮಾಡಿ ಸರ್ಚ್ ಕೊಟ್ಟು ಇಲ್ಲಿ UDS ಪ್ಲಸ್ ಅಂತ ಮಾಡಿದಾಗ ಏನೆಲ್ಲ ಪ್ರಶ್ನೆ ಬರುತ್ತೆ. ಫಸ್ಟ್ ಆಫ್ ಆಲ್ UDS ಪ್ಲಸ್ನಲ್ಲಿ ಬರುವಂಥದ್ದು ಒಂದು SDMS ಅಂತ ಬರುತ್ತೆ. UDS ಪ್ಲಸ್ನಲ್ಲಿ ಬರುವಂಥದ್ದು SDMS, ಸ್ಟೂಡೆಂಟ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು. ಆಮೇಲೆ ಏನೆಲ್ಲ ಒಂದು ಫೆಸಿಲಿಟೀಸ್ ವಿಂಗ್ಸ್ ಬರುತ್ತೆ ಅದನ್ನು ಹೇಳಿರ್ತೀನಿ ನಾನು. ಒಂದು SDMS ಇದೆ. ಆಮೇಲೆ ನೋಡಿ ಏನೆಲ್ಲ ಇದೆ ಅಂತ. ಲಾಗಿನ್ ಫಾರ್ ಆಲ್ ಮಾಡೆಲ್ಸ್ನಲ್ಲಿ ನಿಮಗೆ ತೋರಿಸಿರ್ತೀನಿ, ಅಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಏನೆಲ್ಲ ಮಾಡಲು. ಒಂದು ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ, ಶಾಲೆಯ ಪ್ರೊಫೈಲ್ ಇರುತ್ತೆ, ಬೇಸಿಕ್ ಇನ್ಫಾರ್ಮೇಷನ್ನು ಮತ್ತು ಫೆಸಿಲಿಟಿ ರಿಲೇಟೆಡ್ ಆಗಿ ಒಂದು ಲಾಗಿನ್ನು. ಎರಡನೇದು ಟೀಚರ್ಸ್ ಲಾಗಿನ್. ಸೊ ಟೀಚರ್ಸ್ ಎಷ್ಟು ವರ್ಕ್ ಮಾಡ್ತಾ ಇದ್ದಾರೆ, ಎಷ್ಟು ಡೆಪ್ಯುಟೇಷನ್ ಮೇಲೆ ಇದ್ದಾರೆ, ಎಷ್ಟು ವೇಕೆನ್ಸಿ ಇದೆ, ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಟೀಚರ್ ಮಾಡ್ಯೂಲಲ್ಲಿ ಸಿಗುತ್ತೆ. ಆಮೇಲೆ ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಪ್ರಮೋಟ್ ಮಾಡುವಂಥದ್ದು, ಅಟೆಂಡೆನ್ಸ್ ಹಾಕುವಂಥದ್ದು, ರಿಸಲ್ಟ್ ಎಂಟ್ರಿ ಮಾಡುವಂಥದ್ದು. ಸೊ ಒಟ್ಟಾರೆಯಾಗಿ ನಮಗೆ ಇಲ್ಲಿ 3 ಲಾಗಿನ್ ಸಿಗುತ್ತೆ, ಪ್ರೊಫೈಲ್ ಆ್ಯಂಡ್ ಫೆಸಿಲಿಟಿ, ಟೀಚರ್ಸ್ ಮಾಡ್ಯೂಲ್ ಆ್ಯಂಡ್ ಸ್ಟೂಡೆಂಟ್ ಮಾಡ್ಯೂಲ್ ಅಂತ. ಸೊ ಆಮೇಲೆ ರಿಪೋರ್ಟ್ ಮಾಡ್ಯೂಲ್ನಲ್ಲಿ ನಾವು ಲಾಗಿನ್ ಆಗಿ ನಾವು ಕೆಲವೊಂದಿಷ್ಟು ರಿಪೋರ್ಟ್ಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಸೊ ಇಷ್ಟೊಂದು ಇನ್ಫಾರ್ಮೇಷನ್ಸ್ ಇರುವಂಥದ್ದು ಕೇಳ್ಬೋದು. ಸೆಂಟ್ರಲ್ ಗೌರ್ನಮೆಂಟ್ ಸ್ಪಾನ್ಸರ್ಡ್ ಆಗಿರುವಂಥ UDS ಪ್ಲಸ್ನಲ್ಲಿರುವಂಥ ಲಾಗಿನ್ಸ್ ಎಷ್ಟು, ಪ್ರೊಫೈಲ್ ಮತ್ತು ಪ್ರೊಫೈಲ್ ಇದೆ ಮತ್ತು ಬೇಸಿಕ್ ಫೆಸಿಲಿಟೀಸು. ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಟೀಚರ್ ಮಾಡ್ಯೂಲು, ಆಮೇಲೆ ಬರುವಂಥದ್ದು SDMS ಅಂದರೆ ಸ್ಟೂಡೆಂಟ್ ಲಾಗಿನ್ ಇರುತ್ತೆ. ಸೊ ಆದಮೇಲೆ ಈ ವಿಡಿಯೋದಲ್ಲಿ ಇಷ್ಟು ಒಂದು ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ ಬರುವಂಥದ್ದು ಮತ್ತು UDS ಪ್ಲಸ್ ಬಗ್ಗೆ ನಾವು UDS ಪ್ಲಸ್ ಲಾಗಿನ್ ಆಗಿ ಮತ್ತು ಡೀಟೇಲ್ ಮಾಹಿತಿಯನ್ನು ತೆಗೆದುಕೊಳ್ಳೋ ಅವಶ್ಯಕತೆ ಇಲ್ಲ. ಏಕೆಂದರೆ ನಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಟಿವ್ ಆಗಿರುವಂಥ ಪ್ರಶ್ನೆಗಳು ಬರುತ್ತೆ, ಒಳಗಡೆ ಮತ್ತು ಡೀಪಾಗಿ ಹೋಗೋದಿಲ್ಲ. ಸೊ ಬನ್ನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೊಂದಿಷ್ಟು ಟಾಪಿಕನ್ನು ಇಟ್ಕೊಂಡು ಬರೋಣ. ವಿಶೇಷವಾಗಿ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಬೇರೆದು MDM EDSಗಳನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.